ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರ ವಿರುದ್ಧ ಯುಪಿ ಸರ್ಕಾರದ ನಡೆ ಗಂಭೀರ ಸ್ವರೂಪ ಪಡೆದಿದೆ. ಈಗ ಒಬ್ಬರಲ್ಲ ಇಬ್ಬರು ಶಂಕರಾಚಾರ್ಯರು ಬಿಜೆಪಿ ವಿರುದ್ಧ ನಿಂತಿದ್ದಾರೆ. ಬಿಜೆಪಿಯ ಸಂಪೂರ್ಣ ಆಡಳಿತ ವ್ಯವಸ್ಥೆಯ ಬಗ್ಗೆ ಅವರು ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಸ್ವಾಮಿ ಅವಿಮುಕ್ತೇಶ್ವರಾನಂದರು ಶಂಕರಾಚಾರ್ಯ ಅನ್ನೋಕೆ ಪುರಾವೆ ನೀಡಬೇಕು ಅಂತ ಸರ್ಕಾರ ಕೇಳಿದ ಬಳಿಕ ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಂಡಿದೆ. ಇಲ್ಲಿಯವರೆಗೆ ಒಬ್ಬ ಶಂಕರಾಚಾರ್ಯರು ಮಾತ್ರ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ರು. ಈಗ ಮತ್ತೋರ್ವ ಶಂಕರಾಚಾರ್ಯರು ಮುಂದೆ ಬಂದು ಶಂಕರಾಚಾರ್ಯ ಮತ್ತು ಅವರ ಶಿಷ್ಯರಿಗೆ ಏನಾಯ್ತು ಅನ್ನೋದು ಅತ್ಯಂತ ಖಂಡನೀಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಇಡೀ ವಿಷಯದ ಬಗ್ಗೆ ಬೀದಿಗಳಲ್ಲಿ ಆಕ್ರೋಶ ಭುಗಿಲೆದಿದೆ. ದ್ವಾರಕಾ ಶಾರದಾ ಪೀಠದ ಶಂಕರಾಚಾರ್ಯ ಸದಾನಂದ ಸರಸ್ವತಿ ಅವರು ಈ ಘಟನೆ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಶಿಷ್ಯರನ್ನ ಥಳಿಸಿದ ರೀತಿ ಅತ್ಯಂತ ಖಂಡನೀಯ ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದನ್ನ ತಡೆದಿದ್ದು ತಪ್ಪು ಅಂತ ಅವರು ಹೇಳಿದ್ದಾರೆ. ಶಂಕರಾಚಾರ್ಯರು ಪ್ರಶ್ನೆ ಕೇಳಿದಾಗ ಸ್ಥಳೀಯ ಆಡಳಿತ ಅವರಿಗೆ ನೋಟಿಸ್ ನೀಡಿ ಅವರು ಶಂಕರಾಚಾರ್ಯ ಅನ್ನೋದಕ್ಕೆ ಪುರಾವೆ ನೀಡುವಂತೆ ಕೇಳಿತ್ತು. ಈಗ ಸರ್ಕಾರ ಮತ್ತೋರ್ವ ಶಂಕರಾಚಾರ್ಯರು ಇದನ್ನ ಖಂಡಿಸಿರುವ ಬಗ್ಗೆ ಏನ್ ಹೇಳಲಿದೆ ಅನ್ನೋದು ಪ್ರಶ್ನೆ. ಅವರು ಶಂಕರಾಚಾರ್ಯರಲ್ಲ ಅಂತ ಅವರಿಗೆ ಹೇಳಲಾಯಿತು. ಅವರು ಶಂಕರಾಚಾರ್ಯ ಎಂಬ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಂತ ಹೇಳಲಾಯಿತು. ಹಾಗಾದ್ರೆ ಈಗ ಅವರ ಬಗ್ಗೆ ಯುಪಿ ಸರ್ಕಾರ ಏನ್ ಹೇಳುತ್ತೆ? ಪೊಲೀಸರು ಅವರ ಶಿಷ್ಯರನ್ನ ಥಳಿಸಿದ ಅನೇಕ ವಿಡಿಯೋಗಳು ವೈರಲ್ ಆಗ್ತಿವೆ. ಶಂಕರಾಚಾರ್ಯರ ಶಿಷ್ಯರೊಬ್ಬರು ತಮ್ಮ ರಾಜದಂಡವನ್ನ ಹೇಗೆ ಕಸಿದುಕೊಳ್ಳಲಾಯಿತು ಅನ್ನೋದನ್ನ ವಿವರಿಸಿದ್ದಾರೆ. ತನ್ನನ್ನ ಒದೆಯಲಾಯಿತು ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಅವರನ್ನ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು ಮತ್ತು ಅವರನ್ನ ಥಳಿಸಲಾಯಿತು. ಇದು ಯುಪಿ ಸರ್ಕಾರವನ್ನ ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿಸುವ ಪರಿಸ್ಥಿತಿ ಅನ್ನೋದು ಸ್ಪಷ್ಟವಾಗಿದೆ. ಕ್ಷಮೆಯಾಚನೆಯೊಂದಿಗೆ ವಿಷಯವನ್ನ ಇತ್ಯರ್ಥಪಡಿಸುವ ಬದಲು ಅದು ಇಡೀ ವಿವಾದವನ್ನ ವಿಪರೀತಕ್ಕೆ ತೆಗೆದುಕೊಂಡು ಹೋಗಿದೆ ಅಂತಾನೆ ಹೇಳಲಾಗ್ತಿದೆ. ಕಳೆದ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದ ಸಮಯದಲ್ಲಿ ಸರ್ಕಾರದಿಂದ ಹೊರಡಿಸಲಾದ ಹಲವಾರು ಪ್ರಕಟಣೆಗಳಲ್ಲಿ ಯಾರನ್ನ ಅಧಿಕೃತವಾಗಿ ಶಂಕರಾಚಾರ್ಯ ಅಂತ ಕರೆಯಲಾಗಿತ್ತೋ ಅವರನ್ನೇ ಅದೇ ಯುಪಿ ಸರ್ಕಾರ ಈಗ ಪುರಾವೆ ಕೇಳ್ತಿದೆ. ಹೀಗಾಗಿ ಈ ವಿಷಯ ಆದಿತ್ಯನಾಥ್ ಸರ್ಕಾರಕ್ಕೆ ರಾಜಕೀಯ ಮುಳ್ಳಾಗಿ ಪರಿಣಮಿಸಿದೆ. ವಿವಿಧ ರಾಜಕೀಯ ಪಕ್ಷಗಳು ಇದರ ವಿರುದ್ಧ ತೀವ್ರವಾಗಿ ಪ್ರತಿಭಟಿಸಿವೆ. ಶಂಕರಾಚಾರ್ಯ ಅವರನ್ನ ಅವಮಾನಿಸುತ್ತಿರುವ ರೀತಿಗೆ ಈ ಸರ್ಕಾರ ನಾಚಿಕೆ ಪಡಬೇಕು ಅಂತ ಆಮ್ ಆದ್ಮಿ ಪಕ್ಷ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದೆ. ಅಖಿಲೇಶ್ ಯಾದವ್ ಈಗಾಗಲೇ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ಇದರ ಬಗ್ಗೆ ತೀವ್ರವಾಗಿ ಟೀಕಿಸಿದೆ. ವಿರೋಧ ಪಕ್ಷಗಳು ಈ ವಿಷಯವನ್ನ ಬೀದಿಗೆ ಕೊಂಡೊಯ್ಯಲು ಪ್ರಾರಂಭಿಸಿವೆ. ಮಧ್ಯಪ್ರದೇಶದ ಛತ್ತರ್ಪುರದಲ್ಲಿ ಶಂಕರಾಚಾರ್ಯರಿಗೆ ಮಾಡಿದ ಅವಮಾನದ ಕುರಿತು ಪ್ರತಿಭಟನೆ ನಡೆದಿದೆ. ಅಲ್ಲಿ ಆದಿತ್ಯನಾಥ್ ಮತ್ತು ಮೋದಿಯವರ ಪ್ರತಿಕೃತಿಗಳನ್ನ ಸುಡಲಾಯಿತು. ವಿರೋಧ ಪಕ್ಷ ತನ್ನದೇ ಆದ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದೆ. ಮಾಧ್ಯಮಗಳು ಕೂಡ ಈಗ ಸರ್ಕಾರವನ್ನ ಗುರಿಯಾಗಿಸಿಕೊಂಡಿವೆ. ಆದಿತ್ಯನಾಥ್ ಸರ್ಕಾರದ ಈ ನಡೆಯ ಬಗ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆ ಏನು? ಅವರು ಯಾಕೆ ಈಗ ಮಾತನಾಡ್ತಿಲ್ಲ? ಸನಾತನದ ಹೆಸರಲ್ಲಿ ರಾಜಕೀಯ ಮಾಡೋರು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಭಯ ಹುಟ್ಟು ಹಾಕ್ತಾ ಚುನಾವಣಾ ಲಾಭವನ್ನ ಪಡೆಯೋರು ಈಗ ಅವರದ್ದೇ ಸರ್ಕಾರದಿಂದ ಶಂಕರಾಚಾರ್ಯರಿಗೆ ಅವಮಾನ ಆಗ್ತಿದ್ರೆ ಯಾಕೆ ಸುಮ್ಮನಿದ್ದಾರೆ? ಹಾಗಾದ್ರೆ ಇದಕ್ಕೆ ಯಾರು ಉತ್ತರಿಸ್ತಾರೆ? ಬಿಜೆಪಿ ಇದಕ್ಕೆ ಉತ್ತರಿಸೋಕೆ ಸಾಧ್ಯವಾಗದೇ ಇದ್ರೆ ಕನಿಷ್ಠ ಪಕ್ಷ ಮೋಹನ್ ಭಾಗವತ್ ಉತ್ತರಿಸಬೇಕಲ್ವಾ ಅಂತ ಕೇಳಲಾಗ್ತಿದೆ. ಹಿಂದುತ್ವದ ಇಡೀ ರಾಜಕೀಯ ಮತ್ತು ಬಿಜೆಪಿ ಬಹಳ ಟೊಳ್ಳಾಗಿದೆ ಅನ್ನೋದನ್ನ ಈ ವಿದ್ಯಮಾನ ತೋರಿಸುತ್ತೆ. ಇದು ಸೈದ್ಧಾಂತಿಕವಾಗಿ ದಿವಾಳಿತನವಾಗಿದ್ದು ಮತ ಬ್ಯಾಂಕ್ ರಾಜಕೀಯದ ಆಟ ಮಾತ್ರವಾಗಿದೆ. ಯಾಕಂದ್ರೆ ಈ ವಿವಾದ ಇಷ್ಟು ದಿನ ಮುಂದುವರಿತಿದ್ರೆ ಇದು ಅಹಂಕಾರದ ಹೋರಾಟ ಮಾತ್ರ. ಈ ವಿವಾದವನ್ನ ಆ ದಿನವೇ ಪರಿಹರಿಸಬೇಕಿತ್ತು. ಸರ್ಕಾರ ಬಯಸಿದ್ರೆ ಅದು ಆ ದಿನವೇ ಬಗೆಹರಿತಾ ಇತ್ತು. ನೀವು ಶಂಕರಾಚಾರ್ಯರ ಅಥವಾ ಅಲ್ವಾ ಅಂತ ತಿಳಿಸಿ ಅಂತ ಕೇಳುವ ಧೈರ್ಯ ಯಾವುದೇ ಅಧಿಕಾರಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ಹಾಗಾದ್ರೆ ಹಿಂದೆ ನಿಂತು ಹಾಗೆ ಕೇಳಿಸಿರೋರು ಯಾರು? ಈ ವಿಷಯದಲ್ಲಿ ಬಿಜೆಪಿಯ ವಿಶ್ವಾಸಾರ್ಹತೆ ಕುಸಿತಿದೆ ಅಂತ ಹೇಳಲಾಗ್ತಿದೆ. ಮತ್ತದು ಬಹುಶಃ ಬಿಜೆಪಿಗೆ ಅರ್ಥವಾದಂತೆ ಕಾಣ್ತಾ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.